ಇನ್ನು ಡಿಕೆ ಶಿವಕುಮಾರ್ ಆಪ್ತರ ದೆಹಲಿ ಯಾತ್ರೆ ಬೆನ್ನಲ್ಲೇ ಸಿಎಂ ಟೀಮ್ ಕೂಡ ಅಲರ್ಟ್ ಆಗಿದೆ. ಮತ್ತಷ್ಟು ಪವರ್ ಹಾಟ್ ಸೆಂಟರ್ ಆಗಿದೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸ. ಬೆಳಿಗ್ಗೆ ಸಿದ್ದರಾಮಯ್ಯ ನಿವಾಸಕ್ಕೆ ಶಾಸಕರು, ಸಚಿವರು ಎಲ್ಲರೂ ಕೂಡ ಅಲ್ಲೇ ನೆರೆದಿದ್ರು. ಸಚಿವ ಭೈರತಿ ಸುರೇಶ್, ಜಮೀರ್, ಶಾಸಕ ಸುಬ್ಬಾರೆಡ್ಡಿ ಭೇಟಿ ಮಾಡಿದ್ರು. ಮುಂದಿನ ತಂತ್ರಗಾರಿಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾಯಕರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ನೋಡ್ರಪ್ಪ, ನೀವೆಲ್ಲರೂ ಒಗ್ಗಟ್ಟಾಗಿರಿ, ನನ್ನ ಪರವಾಗಿರಿ, ಏನೂ ಆಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಳಗ್ಗೆಯಿಂದ ಸಭೆ ನಡೆಸಿ ಮೈಸೂರಿಗೆ ತೆರಳಿದರು ಸಿಎಂ. ನೋಡಿ, ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಆಪ್ತರು ದೆಹಲಿ ಯಾತ್ರೆಯನ್ನ ಬೆಳೆಸಿದಂತಹ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಆಪ್ತರು ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿ ಮೈಸೂರಿಗೆ ಹೊರಟಿದ್ದಾರೆ. ಸೊ ಡಿಕೆ ಶಿವಕುಮಾರ್ ಆಪ್ತರ ದೆಹಲಿ ಯಾತ್ರೆ ಬೆನ್ನಲ್ಲೇ ಇವಾಗ ಮುಖ್ಯಮಂತ್ರಿಗಳ ತಂಡ ಕೂಡ ಸಾಕಷ್ಟು ಅಲರ್ಟ್ ಆಗಿರುವುದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಶಾಸಕರು ಮತ್ತು ಸಚಿವರ ದಂಡೆ ಹರಿದು ಬಂದಿತ್ತು. ಒಂದು ಕಡೆ ಉಪಮುಖ್ಯಮಂತ್ರಿಗಳ ಪರವಾಗಿ ದೆಹಲಿಯಲ್ಲಿ ಲಾಬಿ ನಡೀತಾ ಇದೆ. ಹೇಗಾದರೂ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನುವಂಥ ಲಾಬಿ ನಡೀತಾ ಇದೆ. ಎಲ್ಲ ಆಕ್ಟಿವಿಟೀಸ್ ಕೂಡ ಕಾಂಗ್ರೆಸ್ಸನ್ನ ಮುಜುಗರಕ್ಕೀಡು ಮಾಡುವಂತೆ ಮಾಡ್ತಾ ಇದೆ ಮತ್ತು ವಿಪಕ್ಷಕ್ಕೆ ಇಲ್ಲಿ ಅಸ್ತ್ರವನ್ನಾಗಿ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಎರಡು ಮಾತಿಲ್ಲ. ಮತ್ತು ಇದು ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ತೀವ್ರ ಮುಜುಗರ ಉಂಟು ಮಾಡುವಂಥ ವಿಚಾರ ಕೂಡ ಹೌದು. ಇದು ಡಿಕೆಶಿ ಆಪ್ತರ ದೆಹಲಿ ಯಾತ್ರೆ ಒಂದು ಕಡೆ, ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರು ಅವರನ್ನ ಭೇಟಿ ಮಾಡಿರೋದು. ಎಸ್, ನಮ್ಮ ಪ್ರತಿನಿಧಿ ರೂಪೇಶ್ ಮುಖ್ಯಮಂತ್ರಿಗಳ ನಿವಾಸದಿಂದ ಮತ್ತು ನಮ್ಮ ಪ್ರತಿನಿಧಿ ರಾಘವೇಂದ್ರ ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಮೊದಲಿಗೆ ನಮ್ಮ ಬ್ಯೂರೋ ಹೆಡ್ ರಾಘವೇಂದ್ರ ಅವರ ಹತ್ರ ಮಾತನಾಡ್ಬಿಡ್ತೀನಿ. ರಾಘವೇಂದ್ರ, ಡಿಕೆ ಶಿವಕುಮಾರ್ ನಿನ್ನೆಯಿಂದ ಮನೆಯನ್ನ ಬಿಟ್ಟು ಕದಲಿಲ್ಲ, ಮನೆಯಲ್ಲೇ ಇದ್ದಾರೆ. ಎಲ್ಲವನ್ನ ಮನೆಯಲ್ಲೇ ಕೂತ್ಕೊಂಡು ತಂತ್ರಗಾರಿಕೆಯನ್ನ ನಡೆಸ್ತಾ ಇದ್ದಾರೆ, ದಾಳಗಳನ್ನು ಉರುಳಿಸ್ತಾ ಇದ್ದಾರೆ, ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ. ಸದ್ಯ ಅಲ್ಲಿನ ಡೆವಲಪ್ಮೆಂಟ್ಸ್ ಮತ್ತು ಅಪ್ಡೇಟ್ಸ್ ರಾಘವೇಂದ್ರ. ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರಿಗೂ ಸಹ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಹೈಕಮಾಂಡ್ ನಾಯಕರು ಎಲ್ಲೂ ಸಹ ಸ್ಪಷ್ಟವಾಗಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಎಲ್ಲೂ ಸಹ ಬಾಯ್ಬಿಟ್ಟಿಲ್ಲ. ಆದರೂ ಸಹ ಒಂದು ಬಣ ದೆಹಲಿಯಲ್ಲಿ ಬೀಡುಬಿಟ್ಟಿರ್ತಕ್ಕಂಥದ್ದು, ಮತ್ತೊಂದು ಬಣ ನೈಟು ಡಿನ್ನರ್ ಪಾರ್ಟಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಈ ಕಡೆ CM ಡಿಕೆ ಶಿವಕುಮಾರ್ ಅವರು ಪ್ರತಿದಿನ ಸಾಕಷ್ಟು ಆಕ್ಟಿವ್ ಆಗಿರ್ತಿದ್ರು. ಆದರೆ ಕಳೆದ 2 ದಿನಗಳಿಂದ ಅವರು ಇನ್ಆಕ್ಟಿವ್ ಆಗಿ ತಮ್ಮ ಮನೆಯನ್ನೇ ಸೇರಿರ್ತಕ್ಕಂಥದ್ದು, ಮನೆಯಿಂದ ಹೊರಗಡೆ ಬಂದಿಲ್ಲ. ರಾತ್ರಿ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಬಂದು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾರೆ. ಅವರ ಹೇಳಿಕೆಯಲ್ಲೂ ಸಹ ಅಂತಹ ಒಂದು ದಮ್ಮು ಇರಲಿಲ್ಲ. ಯಾಕಂದರೆ ಅವರ ಒಂದು ಮುಖದ ಹಾವಭಾವ ಸಹ ಸಾಕಷ್ಟು ಒಂದು ಸೈಲೆಂಟ್ನೆಸ್ಸನ್ನು ಕಾಡ್ತಾ ಇತ್ತು. ಇನ್ನು ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಕಳೆದ 2 ದಿನಗಳಿಂದ ನಿರಂತರವಾಗಿ ಒಳಗಡೆನೆ ಕೂತ್ಕೊಂಡು ತಂತ್ರಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಡಿಕೆ ಶಿವಕುಮಾರ್ ಅವರ ಒಂದು ಶುಭ ಮುಹೂರ್ತ, ಶುಭ ಗಳಿಗೆ ಅಂತ ಏನಿದ್ದಾವೆ, ಆ ಶುಭ ಮುಹೂರ್ತದ ಒಂದು ಬೆಳವಣಿಗೆಯಾಗಿ ನವೆಂಬರ್ 21ನೇ ತಾರೀಕು 2.5 ವರ್ಷಗಳ ಕಾಲ ಸರ್ಕಾರಕ್ಕೆ ಪೂರೈಸುತ್ತೆ. ಆಗ ಡಿಕೆ ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಚರ್ಚೆಗಳು ಸಹ ನಡೆದಿದ್ದು. ನವೆಂಬರ್ 21ಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸಹ ಸ್ವೀಕರಿಸ್ತಾರೆ ಅಂತ ಹೇಳ್ಬಿಟ್ಟು ಅವರ ಆಪ್ತ ಬಣ ಸಹ ಹೇಳ್ಕೊಂಡು ಓಡಾಡಿತ್ತು. ಆದರೆ ಇದೀಗ ನವೆಂಬರ್ 21 ಸಹ ಇವತ್ತು ಕಳೀತಾ ಇರ್ತಕ್ಕಂಥದ್ದು, ಅಂಥದ್ದು ಯಾವುದೇ ರೀತಿಯ ಸೂಚನೆ ಸಿಕ್ಕಿಲ್ಲ. ಇನ್ನು 2 ದಿನಾಂಕಗಳು ಸಹ ಬಾಕಿ ಇರ್ತಕ್ಕಂಥದ್ದು, ಇದೇ ತಿಂಗಳು 26 ಮತ್ತು 27. ಆ 2 ದಿನಗಳಲ್ಲಿ ಏನಾದರೂ ಚಮತ್ಕಾರ ನಡೀತಾ ಅನ್ನೋದ್ರ ಬಗ್ಗೆಯೂ ಸಹ ಇದೀಗ ಚರ್ಚೆ ನಡೀತಾ ಇದ್ದಾವೆ. ಆದರೆ ಡಿಕೆ ಶಿವಕುಮಾರ್ ಅವರು ಎಲ್ಲೂ ಸಹ ಯಾವುದೇ ರೀತಿಯ ಗುಟ್ಟನ್ನು ಸಹ ಹೊರಗಡೆ ಬಿಟ್ಕೊಂಡು ಕೊಡ್ತಾ ಇಲ್ಲ. ತಮ್ಮ ಸಹೋದರ ಡಿಕೆ ಸುರೇಶ್ ಅವರ ಜೊತೆ ಸೇರಿಕೊಂಡು ಸಾಕಷ್ಟು ಚರ್ಚೆಯನ್ನು ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಆದರೆ ಅದಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಂತ ಏನು ಗುರುತಿಸ್ಕೊಂಡಿದ್ದಾರೆ, ಅವರು ದೆಹಲಿಗೆ ತೆರಳಿರ್ತಕ್ಕಂಥದ್ದು. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಸಹ ಸಾಕಷ್ಟು ಗರಂ ಆಗಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಪಕ್ಷದ ಮಾನ ಮರ್ಯಾದೆಯನ್ನು ಬೀದಿಯಲ್ಲಿ ಯಾಕೆ ಕಳೀತೀರಾ, ನಿಮಗೆ ದೆಹಲಿಗೆ ಬರೋದಕ್ಕೆ ಯಾರು ಹೇಳಿದ್ರು ಅನ್ನೋ ಒಂದು ಮಾತನ್ನು ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು. ಇನ್ನು CM ಅವರು ಇದೀಗ ತಾನೇ ಮೈಸೂರಿನಲ್ಲಿ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿ ಅವರು ಸಹ ನಾಳೆ ACC ಅಧ್ಯಕ್ಷರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಆಗ್ತೀನಿ ಬೆಂಗಳೂರಿನಲ್ಲಿ ಅಂತಲೂ ಸಹ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಇಷ್ಟು ಇತ್ತೀಚೆಗೆ ಅಂದರೆ ಈಗ ನಡೀತಾ ಇರ್ತಕ್ಕಂತಹ ಪೊಲಿಟಿಕಲ್ ಡೆವಲಪ್ಮೆಂಟು. ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗ್ತವೆ ಅನ್ನೋದು ಸಹ ಕೆಲವೊಂದಿಷ್ಟು ನಾಯಕರ ಒಂದು ವಾದ. ಯಾಕಂದರೆ 2.5 ವರ್ಷಗಳ ಕಾಲ ಏನು ತೀರ್ಮಾನ ಆಗಿದೆ ಅದು
ತೀರ್ಮಾನ ಆಗಿರ್ತಕ್ಕಂಥದ್ದು ಸತ್ಯ. ಅದಕ್ಕೇನೆ ಅದರ ಒಂದು ನಾಂದಿಯಾಗಿ ಈಗ ನಡೀತಾ ಇರ್ತಕ್ಕಂತಹ ಡೆವಲಪ್ಮೆಂಟ್ ಸಾಕ್ಷಿ ಅಂತಲೂ ಸಹ ಬಿಜೆಪಿನೂ ಸಹ ಕಾಲು ಎಳಿತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ. ಹಂಗಾರೆ ಯಾವುದೇ ರೀತಿಯ ಒಪ್ಪಂದ ಆಗಿರಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಸೈಲೆಂಟ್ ಆಗಬೇಕಾಯ್ತು, 2 ದಿನದಿಂದ ಯಾಕೆ ಹೊರಗಡೆ ಬರ್ತಾ ಇಲ್ಲ, ಅವರ ತಂತ್ರಗಾರಿಕೆ ಏನು ಅನ್ನೋದ್ರ ಬಗ್ಗೆಯೂ ಸಹ ಪ್ರಶ್ನೆಗಳನ್ನು ಬಿಜೆಪಿ ನಾಯಕರು ಕೇಳ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿವಾಸ ಇದೀಗ ಸಾಕಷ್ಟು ಚಟುವಟಿಕೆಗಳ ಕೇಂದ್ರವಾಗಿದೆ. ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಕೆಲವೊಂದಿಷ್ಟು ಶಾಸಕರು ಸಹ ಬಂದು ಹೋಗುವ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತಂದರೆ ಮುಂಚೆ ಡಿ ಕೆ ಸುರೇಶ್ ಅವರು ಹೊರಗಡೆ ಹೋಗಿರ್ತಕ್ಕಂಥದ್ದು ಸುಮಾರು 2.5 ಗಂಟೆಗಳ ಕಾಲ ಹೆಚ್ಚು ಕಾಲ ತಮ್ಮ ಅಣ್ಣನ ಜೊತೆ ಚರ್ಚೆಯನ್ನು ನಡೆಸಿದ್ರು. ನಾವು ಎಲ್ಲೂ ಸಹ ಹೋಗೋದಿಲ್ಲ, ನಾವು ಕಾದು ನೋಡುವ ತಂತ್ರವನ್ನು ಮಾಡ್ತೀವಿ ಅಂತಲೂ ಸಹ ಅವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮೆಲ್ಲ ಡೀಟೇಲ್ಸ್